ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ರೇವಾಂಬಿಕಾ ವ್ಲಾಗ್ಗೆ ಸ್ವಾಗತ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ನಾನು ಇವಾಗ ಚಕ್ಕೆ, ಲವಂಗ ಮತ್ತು ಪುದೀನ ಏನೂ ಹಾಕ್ತಾನೆ ಪಲಾವ್ ಮಾಡೋದನ್ನ ತೋರಿಸ್ಕೊಡ್ತಾಯಿದ್ದೀನಿ. ಅದಕ್ಕೆ ಕೆಲವರಿಗೆ ಚಕ್ಕೆ ಲವಂಗ ಇಷ್ಟ ಆಗಲ್ಲ, ಪಲಾವ್ಗೆ ಹಾಕಿದ್ರೆ ಅದು ತೆಗೆದ್ರೆ ಅದೇ ಸ್ಮೆಲ್ ಬರುತ್ತೆ ಅಂದ್ಬಿಟ್ಟು ಇಷ್ಟಪಡಲ್ಲ. ಅದಕ್ಕೆ ಪಲಾವ್ನೇ ತಿನ್ನಲ್ಲ ಕೆಲವರು. ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ ನಿಮಗೆ. ಅದಕ್ಕೆ ನಾನು ತರಕಾರಿಗಳು ಹುಳ್ಳಿಕಾಯಿ, ಕ್ಯಾರೆಟು, ಟೊಮೊಟೊ ಮತ್ತು ಆಲೂಗೆಡ್ಡೆನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬಟಾಣಿ ಹಾಕ್ಬೋದು, ಒಣ ಬಟಾಣಿನ ನೈಟ್ ನೆನೆಸ್ಬಿಟ್ಟು ಹಾಕ್ಬೋದು. ಕೆಲವರು ಇಷ್ಟಪಡ್ತಾರೆ, ಮತ್ತು ಅದು ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಕೆಲವರು ತಿನ್ನಲ್ಲ, ಹಂಗಾಗಿ ನಾನು ಹಾಕ್ತಾಯಿಲ್ಲ. ಒಣ ಬಟಾಣಿ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ, ತಿನ್ನೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ನೋಡಿ, ತರಕಾರಿಗಳೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಮಿಕ್ಸಿ ಜಾರ್ಗೆ ಹಾಕ್ಕೊಳಕ್ಕೆ, ಖಾರಕ್ಕೆ ರುಬ್ಬಕ್ಕೆ ಹಸಿರು ಮೆಣಸಿನ್ಕಾಯಿ, ಕಾಯಿ ತುರಿ, ಕಾಯಾದರೂ ಹಾಕ್ಕೋಬೋದು ಅಥವಾ ಕೊಬ್ಬರಿ ಇದ್ದರೆ ಕೊಬ್ಬರಿನಾದರೂ ಹಾಕ್ಕೋಬೋದು. ಕೊತ್ತಂಬರಿ ಸ್ವಲ್ಪ ತಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಇದು ಚೆನ್ನಾಗೂ ಇರುತ್ತೆ, ಪಲಾವ್ ರುಚಿಯಾಗಿ ಬರುತ್ತೆ, ಮತ್ತು ಅದು ಒಳ್ಳೆಯದು. ಶುಂಠಿ ಬೆಳ್ಳುಳ್ಳಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ವಾಯು ಆಗಲ್ಲ, ಗ್ಯಾಸ್ಟ್ರಿಕ್ ಆಗಲ್ಲ, ಎಲ್ಲ ತುಂಬ ಒಳ್ಳೆಯದು. ಹಂಗಾಗಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಾಸ್ತಿನೇ ಹಾಕ್ಕೋಬೇಕು. ನೋಡಿ, ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಾಸ್ತಿನೇ ತೊಗೊಂಡಿದ್ದೀನಿ. ಜೀರಿಗೆ ಬೇಕು ಅಂದವರೆ ಹಾಕ್ಕೋಬೋದು, ನಾನೇನು ಹಾಕ್ತಾಯಿಲ್ಲ, ಹಂಗೆ ಪ್ಲೈನ್ ಮಾಡ್ತಾಯಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಹಸಿರು ಮೆಣಸಿನ್ಕಾಯಿ. ಹಸಿರು ಮೆಣಸಿನ್ಕಾಯಿ ತಿನ್ನಲ್ಲ ಅನ್ನೋರು ಒಣಮೆಣಸಿನ್ಕಾಯಿ ಹಾಕ್ಕೋಬೋದು. ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ನೋಡಿಬಿಟ್ಟು. ಶುಂಠಿ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ತಿನ್ನೋಕ್ಕೆ ಇಷ್ಟ ಆಗದೇ ಇರೋರು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಹಾಕ್ಕೊಂಡೆ, ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಹಸಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಪುದೀನ ಹಾಕ್ತಾರೆ, ನಾನು ಪುದೀನ ಸೊಪ್ಪು ಹಾಕ್ತಾಯಿಲ್ಲ. ಅದೇ ಕೆಲವ್ರಿಗೆ ಇಷ್ಟ ಆಗಲ್ಲ ಅದು ಸ್ಮೆಲ್ ಅಂದ್ಬಿಟ್ಟು ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ. ಒಂದೆರಡು ಪೀಸ್ ಟೊಮಟೊ ಹಾಕ್ತಾಯಿದ್ದೀನಿ. ಈ ಟೊಮಟೊ ಹಾಕೋದ್ರಿಂದ ಮಿಕ್ಸಿ ಜಾರ್ಗೆ ಅದು ಪಲಾವ್ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅರಶಿನ ಹಾಕ್ಕೊತಾ ಇದ್ದೀನಿ. ಈ ಥರ ಒಂದು ಸಲ ಯಾರು ಚಕ್ಕೆ ಲವಂಗ ಅದೆಲ್ಲ ತಿನ್ನೋಕ್ಕೆ ಇಷ್ಟ ಆಗಲ್ವೋ ಅವರು ಈ ಥರ ಮಾಡಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಟೇಸ್ಟ್ ಲೈಟಾಗಿರುತ್ತೆ, ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಖಾರ ಎಲ್ಲ. ಪ್ಲೀಸ್ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. ಕೆಲವರು ಅಕ್ಕಿನ ಹುರಿದ್ಬಿಟ್ಟು ತೊಳೆದಾಕ್ತಾರೆ. ತೊಳೆದಾದರೂ ಹಾಕ್ಬೋದು, ಅಥವಾ ಹಸಿ ಅಕ್ಕಿ ಬೇಕಾದರೂ ಹಾಕ್ಬೋದು. ಅಕ್ಕಿ ಹುರಿದು ತೊಳೆದು ಹಾಕಿದ್ರೆ ಅದು ಚೆನ್ನಾಗಿರುತ್ತೆ ಟೇಸ್ಟ್. ನಾನು ಹಸಿ ಅಕ್ಕಿನೇ ಹಾಕ್ತಾಯಿದ್ದೀನಿ. ಈಗ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೊತಾ ಇದ್ದೀನಿ. ಕುಕ್ಕರ್ನ ಸಣ್ಣೂರಿನೇ ಮಾಡ್ಕೊಂಡು ಇಟ್ಕೊಳ್ಳಿ. ಸ್ಟವ್ವು ಜೋರೂರಿ ಮಾಡಿದ್ರೆ ಅದು ತಳ ಸೀದ್ಬಿಡುತ್ತೆ. ನೋಡಿ, ಸಾಸಿವೆ ಸಿಡಿತಾ ಇದೆ. ಸಾಸಿವೆ ಸಿಡಿದ್ಮೇಲೆ
ಅದಕ್ಕೆ ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕ್ಕೋಬೇಕು. ಒಗ್ಗರಣೆಗೆ ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ಟವ್ ಸಣ್ಣೂರಿನೇ ಇರಲಿ ಫ್ರೆಂಡ್ಸ್, ಜೋರುರಿ ಮಾಡಬೇಡಿ. ಜೋರುರಿ ಮಾಡಿದ್ರೆ ತಳ ಹಿಡಿದು ಬಿಡುತ್ತೆ, ಸೀದೋಗ್ಬಿಡುತ್ತೆ. ಇವಾಗ ತರಕಾರಿ ಹಾಕ್ತಾಯಿದ್ದೀನಿ. ಎಲ್ಲ ತರಕಾರಿ ಹಾಕ್ಕೊಂಡು ಸಣ್ಣೂರಿನಲ್ಲೇ ಹುರ್ಕೊಬೇಕು. ಸ್ವಲ್ಪ ಒಂದು 5 ನಿಮಿಷ ತರಕಾರಿಗಳನ್ನೆಲ್ಲ ಹುರ್ಕೊತಾ ಇರಬೇಕು. ಜೋರುರಿ ಮಾಡಿದ್ರೆ ಸೀದೋಗ್ಬಿಡುತ್ತೆ. ಅದಕ್ಕೆ ಸಣ್ಣೂರಿನಲ್ಲೇ ತರಕಾರಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹುರ್ಕೋಬೇಕು. 5 ನಿಮಿಷ ಹುರ್ಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ, ಗಮ್ ಅನ್ನುತ್ತೆ. ಹಸಿ ವಾಸನೆ ಎಲ್ಲ ಹೋಗಿರುತ್ತೆ, ಆವಾಗ ಪಲಾವ್ ಚೆನ್ನಾಗಾಗುತ್ತೆ. ನೋಡಿ ಫ್ರೆಂಡ್ಸ್, ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಅದು ಉರಿತಾ ಗೊತ್ತಾಗುತ್ತೆ ನಿಮಗೆ. ಇವಾಗ ಮಿಕ್ಸಿ ಮಾಡ್ಕೊಂಡಿರ್ತಕ್ಕಂಥ ಖಾರ ಹಾಕ್ತಾಯಿದ್ದೀನಿ. ಈ ಖಾರ ಹಾಕಿದ್ಮೇಲೆ ಆ ಖಾರನ ತರಕಾರಿ ಜೊತೆ ಸೇರಿಸಿ ಒಂದು 5 ನಿಮಿಷ ಸಣ್ಣಗೆ ಹುರಿಬೇಕು, ಸಣ್ಣೂರಿನಲ್ಲಿ. ಏಕೆಂದರೆ ನಾವು ಮಿಕ್ಸಿ ಜಾರ್ಗೆ ಈರುಳ್ಳಿ ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಸಿದು ಹಾಕಿರ್ತೀವಲ್ವ, ಅದು ಹಸಿ ವಾಸನೆ ಒಗ್ಗರಣೆಲಿ ಹುರಿದ್ರೆ ಗಮ್ ಅಂತ ಸ್ಮೆಲ್ ಬರುತ್ತೆ, ವಾಸನೆ ಹೋಗುತ್ತೆ. ಹಸಿ ವಾಸನೆ ಹೋಗಿ ಗಮ್ ಅಂತ ಸ್ಮೆಲ್ ಬರುತ್ತೆ. ಈ ರೀತಿ ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ, ಇವಾಗ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅಕ್ಕಿ ತೊಳೆದಿಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ಅಕ್ಕಿನೂ ಸೇರಿಸಿ ಒಂದು ಸ್ವಲ್ಪ ಹುರ್ಕೊಂಡು ಸ್ವಲ್ಪ ಹುರ್ಕೊತಾ ಇದ್ದೀನಿ. ಅದು ಉರಿತಾನೆ ನಿಮಗೆ ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಸ್ಮೆಲ್ಲು ಗಮ್ ಅಂತ ಬರ್ತಾ ಇರುತ್ತೆ, ಗೊತ್ತಾಗ್ತಾ ಇರುತ್ತೆ. ಅದೀಗ 1/2 ನೀರು ಹಾಕ್ಬೇಕು ಅಕ್ಕಿಗೆ. 1 ಲೋಟ ಅಕ್ಕಿ ತೊಗೊಂಡ್ರೆ 2 ಲೋಟ ನೀರು. ನೀವು ಯಾವ ಲೋಟದಲ್ಲಿ ಅಕ್ಕಿ ಅಳತೆ ಮಾಡ್ಕೊಂಡಿರ್ತೀರ ಅದೇ ಲೋಟದಲ್ಲಿ ನೀರನ್ನು ಹಾಕಿ 2 ಹಾಕಿದ್ರೆ ಸಾಕು. ಹೆಚ್ಚಿಗೆ ಏನು ಹಾಕಬೇಡಿ. ಹೆಚ್ಚಿಗೆ ಹಾಕಿದ್ರೆ ಮೆತ್ತಗಾಗ್ಬಿಡುತ್ತೆ ಅನ್ನ, ಪಲಾವು. ನೋಡಿ, ನೀರು ಹಾಕ್ಕೊಂಡು ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ್ಮೇಲೆ 1-2 ಸಲ ಹಿಂಗೆ ಕೈ ಆಡಿಸಿ ಅದು ಉಪ್ಪು ಎಲ್ಲ ಕಡೆ ಹೊಂದ್ಕೊಳಂಗೆ. ಹಂಗೆ ಮುಚ್ಚಿಬಿಟ್ರೆ ಉಪ್ಪು ಒಂದೇ ಕಡೆ ಕೂತ್ಕೊಂಡ್ಬಿಡುತ್ತೆ. ಅದಕ್ಕೆ 1-2 ಸಲ ಕೈ ಆಡಿಸಿದ್ರೆ ಎಲ್ಲ ಕಡೆ ಉಪ್ಪು ಹರಡ್ಕೊಳುತ್ತೆ. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ ಫ್ರೆಂಡ್ಸ್, ಸಾಕು. 2 ವಿಷಲ್ ಕೂಗಿಸಿದ್ರೆ ಬೆಂದಿರುತ್ತೆ, ಸಾಕು. 3 ಕೂಗಿಸಿದ್ರೆ ಸುಮ್ಮನೆ ಮೆತ್ತಗಾಗಿ ಹೋಗ್ಬಿಡುತ್ತೆ. ಇವಾಗ ನಾನು ಮೊಸರು ಬಜ್ಜಿ ರೆಡಿ ಮಾಡ್ಕೊತಾ ಇದ್ದೀನಿ. ಸಣ್ಣಗೆ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹಚ್ಕೊಂಡಿದ್ದೀನಿ. ಅದಕ್ಕೆ ಮೊಸರು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊತೀನಿ. ನಾನು ಮೊಸರು ಬಜ್ಜಿಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೊಸರು ಮತ್ತು ಉಪ್ಪು ಅಷ್ಟೇ ಫ್ರೆಂಡ್ಸ್ ಹಾಕೋದು. ಕೆಲವರು ಸೌತೆಕಾಯಿ ಹಾಕ್ತಾರೆ, ನಾನು ಸೌತೆಕಾಯಿ ಏನು ಹಾಕಲ್ಲ. ಅದಕ್ಕೆ ಮಾಡ್ಕೋಬೇಕು. ತೆಳ್ಳಗೆ ಬೇಕಾದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ, ಗಟ್ಟಿ ಬೇಕು ಅನ್ನೋರು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಕುಕ್ಕರ್ ಕೂಗಿದೆ, ವಿಷಲ್ ತೆಗಿತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ ಪಲಾವು, ಗಮ್ ಅಂತಿರುತ್ತೆ, ಚೆನ್ನಾಗಾಗಿದೆ.
ಇವಾಗ ಒಂದೆರಡು ಸಲ ಕೈ ಆಡಿಸಿ, ಯಾಕೆಂದರೆ ಅದು ಖಾರ ಎಲ್ಲ ಮೇಲೆ ಬಂದು ಕುಂತಿರುತ್ತೆ, ಅನ್ನ ಕೆಳಗಡೆ ಇರುತ್ತೆ ಅಕ್ಕಿ, ಹಾಗಾಗಿ ಕೈ ಆಡಿಸೋದ್ರಿಂದ ಎಲ್ಲ ಕಡೆ ಖಾರ ಹೊಂದ್ಕೊಳ್ಳುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.